ಈ ಒಂದು ಸಂದರ್ಭದಲ್ಲಿ ಬರೆಸಿರುವಂಥ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಹಾಯಕ ಆಯುಕ್ತರು, ಇದು ಕೊನ್ನೂರವ್ರಿಗೆ, ಡಿವೈಎಸ್ಪಿ ಮತ್ತು ಹಿರಿಯ ಮುಖಂಡರು, ಈ ಸಂಗಪ್ಪ ಅಧ್ಯಕ್ಷರು, ಈ ಹೋರಾಟ ಸಮಿತಿ ಮತ್ತು ಎಲ್ಲ ಸಾರ್ವಜನಿಕರು ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಾವು ಲಾಸ್ಟ್ ಟೈಮು ಕೂಡ ಇದು ಮಾಡಿದಾಗ ನಮ್ಮ ಸಹಾಯಕ ಆಯುಕ್ತರು ಬಂದು ತಮ್ಮ ಮನವಿ ಸ್ವೀಕರಿಸಿದರು. ಅದರನ್ವಯ ಅವರು ಒಂದು ವರದಿನೂ ಕೂಡ ಸಲ್ಲಿಸಿದರು, ಪ್ರಸ್ತಾವನೆ ಸಲ್ಲಿಸಿದರು. ಮಾಲಿಂಪುರು ಯಾಕೆ ತಾಲೂಕು ಆಗಬೇಕು, ಯಾವ ಹಿನ್ನೆಲೆಯಲ್ಲಿ, ಯಾವ ಅಂಶಗಳಲ್ಲಿ ಇದನ್ನು ಒಂದು ಕಂದಾಯ ಒಂದು ರೆವಿನ್ಯೂ ಸರ್ಕಲ್ ಮಾಡಬೇಕು ಅಥವಾ ತಾಲೂಕು ಮಾಡಬೇಕು ಅನ್ನೋ ಒಂದು ವಿಸ್ತೃತ ಒಂದು ವರದಿ ಕೊಟ್ಟಿದ್ದರು. ಆ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಈಗಾಗಲೇ. ಇವತ್ತು ಮಾನ್ಯ ನಮ್ಮ ಅಬಕಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಾಪುರ ಸಾಹೇಬರು ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಕಂದಾಯ ಸಚಿವರಿಗೂ ಕೂಡ ಒಂದು ಮನವಿ ಅವರೊಂದು ಕೋರಿದ್ದಾರೆ. ಅದರಲ್ಲಿ ಮಹಾಲಿಂಗಪುರ ಪಟ್ಟಣ ಹೇಳಿಬಿಡ್ತೀನಿ ನಮಗೆ, ಮಹಾಲಿಂಗಪುರ ಪಟ್ಟಣವು ತೀರ್ದಾಳ ಮತಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು ಭೌಗೋಳಿಕವಾಗಿ ತಾಲೂಕು ಕೇಂದ್ರವು ಯೋಗ್ಯವಿರುತ್ತದೆ. ಸಾರ್ವಜನಿಕರಾಗ ಆಡಳಿತ ಹಿತದೃಷ್ಟಿಯಿಂದ ಮಹಾಲಿಂಗಪುರ ಪಟ್ಟಣವನ್ನು ಹೊಸದಾಗಿ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲ ಮಾನದಂಡಗಳು ಪೂರೈಸುತ್ತವೆ. ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಸಾಹೇಬರು ಬರೆದಿದ್ದರು. ನೆಕ್ಸ್ಟ್ ಸದರಿ ವಿಷಯ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವ 28/5 ಅದರಂದು ಪತ್ರ ಜಿಲ್ಲಾಡಳಿತ ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರ ಘೋಷಿಸಲು ಸರ್ಕಾರ ಪ್ರಸ್ತಾವನೆ ಸಲ್ಲಿಸುತ್ತಾರೆ. ಕಡತ ಸಂಖ್ಯೆ ಹಾಕಿದ್ದಾರೆ, ಯಾವ ದಿನಾಂಕ ಹೋಗಿದೆ ಅಂತ ಬರೆದಿದ್ದಾರೆ ಆ ಪತ್ರದಲ್ಲಿ. ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರವನ್ನು ಘೋಷಿಸಲು ನನ್ನ ಸಂಪೂರ್ಣ ಸಹಮತಿ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರವಾಗಿ ಘೋಷಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರನ್ನು ಮತ್ತು ಮಾನ್ಯ ಕಂದಾಯ ಸಚಿವರನ್ನು ಸಾಹೇಬರು ಉಸ್ತುವಾರಿ ಸಚಿವರು ಕೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಇದು ಆಗಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ನೀವು ಹೋಗ್ಬೇಕು, ಅಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ಎಷ್ಟು ಕ್ಯಾಬಿನೆಟ್ಗೆ ಹೋಗ್ಬೇಕು ಅಂತ ಅದೇ ಒಂದು ಪ್ರೊಸೀಜರ್ ಇರುತ್ತೆ, ವಿಧಾನ. ಇವತ್ತು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸರ್ಕಾರಕ್ಕೆ. ಆಮೇಲೆ